ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ನಿನ್ನೆ ವಿಡಿಯೋದಲ್ಲಿ ನಾನು ಅಪ್ ಟು ರೆಡಿ ಮಾಡೋವರೆಗೂ ಹಾಕಿದ್ದೆ. ಇದು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಸತ್ಯನಾರಾಯಣ ಸ್ವಾಮಿ ಪೂಜೆದು. ಸೊ ಇಲ್ಲಿ ಮುಂಚೆನೆ ಅದೇ ಐನೂರು ಬಂದರು ಅಂತ ಹೇಳಿದ್ನಲ್ಲ, ಇವ್ರು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು. ಫಸ್ಟು ಏನೇನು ಬೇಕು ಅಂತ ಎಲ್ಲ. ನಾನು ಈ ಸ್ಯಾರಿ ಎಲ್ಲ ತಂದಿದ್ದೆ, ಇದು ರೆಡ್ ಕಲರ್ ಸ್ಯಾರಿ ನನಗೆ ಅಂತ ತಗೊಂಬಂದಿದ್ದೆ. ಇನ್ನೊಂದು ಸ್ಯಾರಿ ಅದು ದೇವ್ರ ಮೇಲೆ ಹಾಕಿ ಅವ್ರು ತೊಗೊಂಡೋಗ್ತೀವಿ ಅಂತ ಹೇಳಿದರು ಐನೂರು. ಸೊ ಅದನ್ನೆಲ್ಲ ಕೊಟ್ಟಿದ್ದೆ. ಅವ್ರು ರೆಡಿ ಮಾಡ್ತಾ ಇದ್ರು. ಈ ಕಡೆ ನಾನು ಮನೆ ಒಳಗೆ ಪೂಜೆ ಮಾಡ್ತಿದ್ದೆ. ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಇದೆಲ್ಲ ಅಣ್ಣ ವಿಡಿಯೋ ಮಾಡಿರೋದು, ನಾನು ವಿಡಿಯೋ ಮಾಡಿಲ್ಲ. ಸೊ ಸ್ವಲ್ಪ ಒಂದು ಸರಿಯಾಗಿ ಮಾಡಿಲ್ಲ, ಏನಕ್ಕಂದ್ರೆ ನಾನೇ ಎಲ್ಲ ಮಾಡೋದಕ್ಕಾಗಲ್ಲ. ಈ ವಿಡಿಯೋನು ಅಷ್ಟೇ ಜಾಸ್ತಿ ಇಲ್ಲ, ಜಸ್ಟ್ ಒಂದು 11 ಮಿನಿಟ್ಸ್ ಏನೋ ಇದೆ. ಏನಕ್ಕಂದ್ರೆ ನಾನೇ ಈ ಕಡೆ ಪೂಜೆ ಕೂತ್ಕೊಂಡು ನಾನೇ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಈ ಕಡೆ ನಮ್ಮ ಮನೆಯವರು ಇವಾಗ ಅವ್ರು ಅಡ್ಜಸ್ಟ್ ಆಗ್ತಿರೋದು ವಿಡಿಯೋಗೆಲ್ಲ. ಅದಕ್ಕೆ ಇದು ಅಣ್ಣ ಮಾಡಿದಾನೆ, ಪರವಾಗಿಲ್ಲ. ಸ್ವಲ್ಪ ಅವ್ನು ಇದ್ದಿದ್ದಕ್ಕೆ ಇಷ್ಟಾದ್ರೂ ಮಾಡ್ಕೊಟ್ಟಿದ್ದಾನೆ, ಇಲ್ಲಾಂದ್ರೆ ಇದನ್ನು ಯಾರು ಮಾಡೋರು ಇರ್ತಿರ್ಲಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಅವರು 9 o'clockಗೆ ರಾಹುಗ ಎಲ್ಲ ಇದೆ, ಅದಕ್ಕಿಂತ ಮುಂಚೆನೇ ದೀಪ ಹಚ್ಚೋಣ ಅಂತ ಹೇಳಿದ್ರು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೀಪ ಹಚ್ಚಿದ್ವಿ. ಆಮೇಲೆ ಸ್ವಲ್ಪ ಅರ್ಜೆಂಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ನಾನು ಅಷ್ಟೊಂದು ಕರೆಕ್ಟಾಗಿ ರೆಡಿ ಆಗಲಿಲ್ಲ. ರೆಡಿ ಆದೆ, ಬಟ್ ಸ್ಯಾರಿ ಎಲ್ಲ ಈ ಕಡೆ ಸ್ಯಾರಿ ಕರೆಕ್ಟಾಗಿ ಉಟ್ಕೊಂಡ್ರು, ಈ ಕಡೆ ಪಾಪು ಒಂದೊಂದ್ಸತಿ ಬಂದೆಲ್ಲ ಎಳ್ದು ಇದು ಮಾಡ್ತಾ ಇದ್ದ. ಸೊ ಅದಕ್ಕೆ ಸ್ಯಾರಿ ಈ ಕಡೆ ಸರಿಯಾಗಿ ಆಗಿಲ್ಲ ಅದು. ಆಮೇಲೆ ಫಸ್ಟ್ ನವಗ್ರಹ ಪೂಜೆ ಮಾಡಿಸಿದ್ರು ಎಲ್ಲ ಇಟ್ಬಿಟ್ಟು. ಲಕ್ಷ್ಮೀ ಪತೆ ದೇಂಗಂ ಸ್ಮರಾಮಿ ಸುಮುಹೂರ್ತ ಸುಪ್ರತಿಷ್ಠಿತಮಸ್ತು. ಕೂತ್ಕೊಳ್ಳಿ, ನಮ್ಗೆ ಹೇಳ್ತಾ ಕೊಡಿ ಸಾಕು. ಓಂ ತದೇವ ಲಗ್ನಸ್ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪತೆ ದೇಂಗಂ ಸ್ಮರಾಮಿ ಯಾ ದುತಾಲೋಕ ದೈವಿತ್ವ ಮಿಶ್ರನಾಥ ಪಂಚಧಾರೆ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಗಂಗೆ ಚೆನ್ನೈ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಹುವಲ್ಲ. ನೀರಿ ಕಡೆ ಬಿಡು. ಈ 500 ಬಂದು ನಮಗೆ ಗೊತ್ತಿರೋರೆ, ಏನಕ್ಕಂದ್ರೆ ನಮಗೆ ಮದುವೆ ಮಾಡಿಸಿದ್ದು ಇವರೇನೆ. ಅಂದರೆ ನಮ್ಮ ದೊಡ್ಡ ಮಾಮನ ವೈಫ್ ಇದ್ದಾರೆ, ಅವ್ರ ಊರವ್ರು ಇವರು. ಸೊ ನಮ್ಮ ಫ್ಯಾಮಿಲಿಗೆಲ್ಲ ಏನಾದರೂ ಇದ್ದರೆ, ಪೂಜೆ ಅದು ಇದು ಏನಾದರೂ ಇದ್ದರೆ ಎಲ್ಲ ಇವರೇ ಬರೋದು. ಎಲ್ಲ ಫಂಕ್ಷನ್ಗೂ ಇವರೇ ಬಂದು ನಮಗೆ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಇವ್ರು ಇರೋದು ತುಮಕೂರಲ್ಲೇ. ಸೊ ನನಗೆ ಇವ್ರ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾವಾಗಲೂ ನಾನು ಇವ್ರನ್ನೇ ಕರಿತೀನಿ, ಏನಾದರೂ ಪೂಜೆ ಹತ್ರ ಎಲ್ಲ ಇದ್ದರೆ ಚೆನ್ನಾಗಿ ಮಾಡ್ತಾರೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತು. ನಾವು ಕರೆದಿದ್ರಲ್ಲಿ ಒಂದು ಅರ್ಧ ಜನ ಬಂದರು. ಇಲ್ಲಿ ನಮ್ಮನೆ ಹತ್ರ ಯಾಕೋ ಗೊತ್ತಿಲ್ಲ ಜಾಸ್ತಿ ಜನ ಬರಲೇ ಇಲ್ಲ. ಮಿಕ್ಕಿದ್ದೆಲ್ಲ ಬೇರೆಯವರೆಲ್ಲ ನೆಂಟರೆಲ್ಲ ಬಂದರು. ಆಮೇಲೆ ಚೇತನ್ ಮನೆಯಲ್ಲಿ ಯಾರೂ ಬರಲಿಲ್ಲ, ಅವರ ಅಪ್ಪ ಒಬ್ಬರೇ ಬರಬೇಕಾಗಿದ್ದು. ಇನ್ನು ಅವ್ರ ಅಮ್ಮಂಗಂತೂ ಹುಷಾರಿರಲಿಲ್ಲ, ಅವ್ರು ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಸಿಸ್ಟರ್ ಕೂಡ ಬರೋಗಿರಲಿಲ್ಲ ಪೂಜೆಗೆ. ಸೊ ಅವರೆಲ್ಲ ಏನಂದ್ರು, ನಾವು ನಾಳೆನೇ ಬರ್ತೀವಿ ಬಿಡು, ನಾವು ಅಲ್ಲಿಂದ ಊರಿಂದ ಬಸ್ ಮಾಡಿದ್ವಿ. ಸೊ ಅವರೆಲ್ಲ ನಾವು ಒಟ್ಟಿಗೆ ಇಲ್ಲಿಂದನೇ ಬರ್ತೀವಿ ಬಿಡು, ಇವತ್ತು ತಿರ್ಗಾ ಬಂದು ವಾಪಸ್ ಬಂದು ತಿರ್ಗಾ ಬರೋಕ್ಕಾಗಲ್ಲ, ಆಮೇಲೆ ಇವ್ರು ನಮ್ಮ ನಾದ್ನಿ ಕೂಡ ಬರಂಗಿರ್ಲಿಲ್ವಲ್ಲ ಅದಕ್ಕೆ ಅಂತ ಅಂದರು. ಸೊ ಇನ್ನು ಮಿಕ್ಕಿದ್ದು ನಮ್ಮ ಕಡೆ ನಾವು ಏನು ಕರೆದಿದ್ವಲ್ಲ ನಮ್ಮ ನೆಂಟರುಗಳು ಮಾತ್ರ ಬಂದಿದ್ರು. ನಾವೇನು ಜಾಸ್ತಿ ಜನ ಕರೆದಿರ್ಲಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ನಮಗೆ ಎಷ್ಟು ಕಮ್ಮಿ ಜನನೇ ಕರೆದಿದ್ವಿ, ಏನಕ್ಕಂದರೆ ನೆಕ್ಸ್ಟ್ ಡೇ ನಾಮಕರಣ ಇರೋದ್ರಿಂದ ಯಾರು ಬಂದು ಉಳ್ಕೊಳ್ಳೋ ಥರ ಯಾರೂ ಇರಲಿಲ್ಲ. ಅದಕ್ಕೆ ನಾವು ಎಷ್ಟು ಜನ ಬೇಕೋ ಅಷ್ಟು ಜನನೇ ಕರೆದಿದ್ವಿ. ಬಟ್ ಪೂಜೆ ಎಲ್ಲ ಚೆನ್ನಾಗಾಯಿತು, ನಾವು ಅಂದ್ಕೊಂಡಂಗೆ. ಒಂಥರ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಇತ್ತು ಅವತ್ತಂತೂ, ಎಲ್ಲ ಚೆನ್ನಾಗಾಯಿತು. ಆದರೆ ಹೇಳ್ಬೇಕಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿಲ್ಲ ಅಂದರೂ ಹೋಗ್ಬೇಕಂತೆ. ಸೊ ಯಾರು ಬಂದವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ, ಅದನ್ನ ನಾನು ನಂಬ್ತೀನಿ. ಪೂರ್ಣಂ ದದಾತಿ ಮಧುಭ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಏಷಂ ರಾಜ್ಯ ಮಹಾರಾಜ ಮಹಾಧಿಪತ್ಯಂ ಅಯಂತಪರ್ಯಾಯೇತ್ಯ ಸಾರ್ವಮ ಸಾರ್ವಾ. ಯಶೋದಮ್ಮ ಎಲ್ಲರಿಗೂ ಹೂವು ಹಚ್ಚದೆ ಕೊಡಿಬೇಕು. ಏಕರಾಳಿತಿ ಬನ್ನಿ ಆಯ್ತಾ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಲಘುಮ ಬಾಗಿಲಿಗೆ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣ. ನಾನು ಈ ಪೂಜೆ ಏನಕ್ಕೆ ಮಾಡಿಸಿದ್ದು ಅಂದರೆ ನಂದೊಂದು ಏನೋ ಪರ್ಸ್ನಲ್ ಅರ್ಕೆ ಇತ್ತು, ಅದು ನೆರವೇರಿದೆ. ನಾನು ಅಂದ್ಕೊಂಡಂಗೆ ಎಲ್ಲ ಆಗಿದೆ. ಸೊ ಅದಕ್ಕೆ ನಾನು ಮಾಡಬೇಕಂತ ಅನಿಸಿತ್ತು. ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಮಾಡಬೇಕಿತ್ತು ಫೆಬ್ರವರಿಲಿ, ಅವಾಗ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಪ್ಲ್ಯಾನ್ ಮಾಡಿದೆ, ಬೇಡ ನಾಮಕರಣ ಟೈಮಲ್ಲಿ ಮಾಡೋಣ ಅಂತ. ಸೊ ಇವಾಗ ಇಟ್ಕೊಂಡೆ. ಎಲ್ಲ ಚೆನ್ನಾಗಾಯಿತು, ನನಗಂತೂ ಖುಷಿ ಇದೆ, ಯಾವುದು ಬೇಜಾರಂತೂ ಇಲ್ಲ. ಅವತ್ತಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಏನಕ್ಕಂದರೆ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಮಾಡಬೇಕು ಅನ್ನೋದು ನನ್ನ ಚಿಕ್ಕ ಹುಡುಗಿಯಿಂದ ಕನಸಿತ್ತು, ನಾನು ಮಾಡಬೇಕು ಅಂತ. ಅದು ಇವಾಗ ನೆರವೇರಿದೆ. ಆ ದೇವ್ರಿಗೆ ನನ್ನ ಕೈಯಿಂದ ಇವಾಗ ಪೂಜೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು ಅನ್ಸುತ್ತೆ. ಸೊ ಎಲ್ಲ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ ಇನ್ನು ಮುಂದೆ.
ಆದ್ರೆ ನಾವು ಪೂಜೆ ಕೂತ್ಕೊಳ್ಳೋದಿರ್ಲಿ ನಮ್ಮ ಪಾಪ ಒಂದು ಯಾಕೋ ಗೊತ್ತಿಲ್ಲ ಸುಮ್ಮನೆ ಅಳ್ತಾನೆ ಇದ್ದ. ಅದೇನೋ ಗೊತ್ತಿಲ್ಲ ಅವ್ನಿಗೆ ಜನ ನೋಡ್ಬಿಟ್ಟು ಒಂಥರ ಎದ್ರುಕೊಂಬಿಟ್ಟ ಅನ್ಸುತ್ತೆ. ಬರೀ ಅಳ್ತಾನೆ ಇದ್ದ. ನನ್ಗಂತೂ ಏನಪ್ಪ ಪಾಪು ಯಾಕೆ ಇಷ್ಟ ಅಳ್ತಿದ್ದಾನೆ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹತ್ರನೇ ಕರೆದು ಕೂರಿಸ್ಕೊಂಡ್ರೆ ಕತ್ತಲ್ಲಿರೋದು ಹಾರನ ಕೀಳೋದು ಇಲ್ಲ ಹೂಗಳನ್ನ ಕೀಳೋದು, ಆಮೇಲೆ ಹೂವನ್ನ ಬಾಯಿಗೆ ಇಟ್ಕೊಳ್ಳೋದು ಹಂಗೆ ಮಾಡ್ತಿದ್ದ. ನನ್ಗಂತೂ ಭಯ ಆಗ್ತಿತ್ತು. ಆಮೇಲೆ ಅವ್ರಿಗೆ ಕೊಟ್ಬಿಟ್ಟೆ ಸ್ವಲ್ಪ ಹೊತ್ತಾದ್ಮೇಲೆ. ಮಾತಾಡತ್ತೆ ನಮ್ಮ ಭಟ್ರು ಇವರು ಇವತ್ತೆಲ್ಲ ಊಟ ಅಡಿಗೆ ಮಾಡಿರೋದು. ಇವರು ತನ್ವಿಕ್ ಅವ್ರ ಮಮ್ಮಿ ನೋಡು, ಅವಳು ಹಿಂಗೆ ಆಯಂತೆ. ಇವಳು ಜೀವಿತ ಬಟ್ಟೆ ನೆಟ್ಟಿಗೆ ಹಾಕೊಂಡಿಲ್ಲ ಅವಳು, ನೋಡಿ ಅವಳಿರೋ ಹುಟ್ಟು. ಇವರು ನಮ್ಮ ಅಮ್ಮರ ದೊಡ್ಡತ್ಗೆ ಅಲ್ವಾ. ಇವರು ನಮ್ಮ 3ನೇ ಅತ್ತೆ. ಮಾತಾಡಂಟಿ ನೋಡಿ ಕಡೆ. ಇವರು ತನ್ವಿಕ್ ಅವ್ರ ಅಜ್ಜಿ. ಇವ್ರು ಫುಲ್ ಜೋಶು. ನಾವು ಸೊಸೆ ಮನೆಗೆ ಸತ್ಯನಾರಾಯಣ ಪೂಜೆಗೆ ಬಂದಿದ್ದೀವಿ. ಚೆನ್ನಾಗಾಯ್ತು. ಆಮೇಲೆ ಹೇಳ್ರಿ. ನಾವು ನಮ್ಮ ಸೊಸೆ ಮನೆಗೆ ಬಂದಿದೀವಿ. ಜೋರಾಗೆ. ನಮ್ಮ ಸೊಸೆ ಮನೆಗೆ ಬಂದಿದೀವಿ. ಸತ್ಯನಾರಾಯಣ ಪೂಜೆ ಚೆನ್ನಾಗಾಯ್ತು. ಊಟ ಮಾಡಿದೀವಿ. ಎಲ್ಲ ಚೆನ್ನಾಗೈತೆ. ನಾಮಕರಣ ಐತೆ, ನಾಳೆನ ಬರ್ತಾ ಇದೀವಿ. ಚೆನ್ನಾಗಿ ರೆಡಿಯಾಗಿ ನಮ್ಮ ಸೊಸೆ ಖುಷಿ ಬೀಳ್ಬೇಕು ಅಂತಂದು ನಾವೆಲ್ಲರೂ ಸೇರಿ ಮಾಡ್ತಿದೀವಿ. ಮಾಡ್ತಾ ಇದೀವಿ. ನಮ್ಮಮ್ಮ ಭಟ್ಟ. ಆಂಟಿ ಬಂದೆ ಒಂದ್ ನಿಮಿಷ. ನಮ್ಮ ರೂಮಿನ ಪರಿಸ್ಥಿತಿ ನೋಡಿ. ನಮ್ಮ ಪಾಪು ಮಲ್ಕೊಂಡವನೆ. ಅವನ ಜೊತೆ ಇನ್ನು ಫೋಟೋ ಶೂಟೇ ಮಾಡಿಸ್ಕೊಂಡಿಲ್ಲ ಇವತ್ತು. ಊಟ ಬೋಂಡ ಮತ್ತೆ ಇದೇ ಸಜ್ಜಿಗೆ ಇಷ್ಟೊಂದು ಮಾಡೋರೆ. ಹೆಸರು ಬೇಳೆ. ಇವಳು ಚೇತನ್ ಅವ್ರ ಅತ್ತೆ ಮಗಳು. ಮಾತಾಡಿ. ಹಲೋ, ಹೇಗಿದೆ? ಎಷ್ಟು ಲೇಟ್ ಆಯ್ತಾ? ಎಷ್ಟು ಗಂಟೆಗೆ ಬಿಟ್ರಿ? ನಾವು ಬೆಳಿಗ್ಗೆ 8 ಗಂಟೆಗೇನೋ ಬಿಟ್ವಿ. ಲೇಟ್ ಆಗಿ ಬಂದ್ರ ಮತ್ತೆ ಮುಗೀತಾ? ನಂದಾಯ್ತು, ಎಜುಕೇಶನ್ ಯಾವಾಗ್ಲೂ ಮುಗ್ದೈತು. ಇವರು ಚೇತನ್ ಅವ್ರ ಅತ್ತೆ ಇದಾರಲ್ಲ, ಅವ್ರ ಅಕ್ಕ. ಮೈಸೂರು ಏನಾದ್ರು ಮಾತಾಡಿ ಅಂಟಿ. ಏನ್ ಮಾತಾಡಪ್ಪ, ಯೂಟ್ಯೂಬ್ ಅಲ್ಲಿ ಜಗತ್ತ ಬರ್ತಿದ್ಯಾ ಹೇಳಮ್ಮ. ಚೆನ್ನಾಗೂ ಇದೆ, ಚೆನ್ನಾಗೂ ತೋರಿಸ್ತಾ ಇದೆಯಾ. ಮತ್ತೆ ಇದು ಫೇಸ್ಬುಕ್ ಇದು ಫೇಸಿಂದ ಎಲ್ಲ ಒಡವೆದು ಸರದ್ದೆಲ್ಲ ಅಡ್ವರ್ಟೈಸ್ ಮಾಡ್ಬಿಡು, ಕ್ಲೀನ್ ಆಗಿ ಗೊತ್ತಾಗುತ್ತಾವ. ಇದು ಪೂಜೆ ಹೇಗಾಯ್ತು ಇವತ್ತು? ಪೂಜೆ ಸೂಪರ್ ಆಯ್ತು. ಪೂರೈತು ಚೆನ್ನಾಗ್ ಸತ್ಯನಾರಾಯಣ ಪೂಜೆ ಮಾಡ್ಸಿವಿ ಹೇಳು. ಚೆನ್ನಾಗಿ. ಹೌದು, ಸಜ್ಕನೆ ಮೇಯ್ನು ಸತ್ಯನಾರಾಯಣ ಪೂಜೆಗೆ. ಎಲ್ಲ ಪ್ರಸಾದ ಚೆನ್ನಾಗಿತ್ತಪ್ಪ. ನಮ್ಮ ಮನೆ ಹತ್ರ ಕರ್ತಿದ್ದವರು ಆಲ್ಮೋಸ್ಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅವರೆಲ್ಲ ಬಂದರು. ಆಮೇಲೆ ಇವರು ನಮ್ಮ ಚೇತನ್ ಅವ್ರ ಅತ್ತೆ. ಇವ್ರು ಬೆಂಗಳೂರಿಂದ ಪಾಪ 8 ಗಂಟೆಗೆ ಬಿಟ್ಟಿದ್ರಂತೆ. ರೋಡೆಲ್ಲ ಇಲ್ಲಿ ಕಿತ್ತಾಕ್ಬಿಟ್ಟಿದ್ದಾರೆ. ಬೆಂಗಳೂರು ತುಮಕೂರು ಹೈವೇ ಏನಿದೆಯಾ ಇದು. ಆಮೇಲೆ ತುಮಕೂರಲ್ಲಿ ಇವಾಗ ಸ್ವಲ್ಪ ಸಿಮೆಂಟ್ ರೋಡ್ ಮಾಡೋದಕ್ಕೆಲ್ಲ ರೋಡೆಲ್ಲ ಇದು ಮಾಡಿರೋದ್ರಿಂದ ಇವ್ರ ಮನೆಗೆ ಬಂದಾಗ ಆಲ್ಮೋಸ್ಟ್ ಪೂಜೆನೇ ಆಗೋಗಿತ್ತು. ಏನಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ, ಸ್ಮೈಲ್ ಮಾಡ್ಬೇಕಷ್ಟೇ ನೀನು. ದೊಡ್ಡ ಸ್ಟಾರ್ ಜೀವಿತ. ಜೀವಿತ ದೊಡ್ಡ ಸ್ಟಾರ್ ಅನ್ಕೊಂಬಿಟ್ರೆ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ವಿ. ಇಲ್ಲಿ ನಮ್ಮಪ್ಪ ನಮ್ಮ ಮನೆಯಿಂದ 2 ಹಲಸಿನಣ್ಣು ತೊಗೊಂಬಂದಿದ್ರು. ಅದನ್ನ ಕುಯ್ದ್ಬಿಟ್ಟು ಎಲ್ರಿಗೂ ಕೊಟ್ಟರು. ಅದೇನಕ್ಕಂದ್ರೆ ಹಣ್ಣಾಗ್ಬಿಟ್ಟಿತ್ತು. ಎಲ್ಲರೂ ಹೇಗೂ ಇದರಲ್ಲ, ಅದು ಕುಯ್ದ್ಬಿಟ್ರೆ ಎಲ್ಲರೂ ಒಂದೊಂದು ಪೀಸ್ ಒಂದೊಂದು ತೊಳೆ ತಿಂತಾರೆ ಅಂದ್ಬಿಟ್ಟು ಎಲ್ರಿಗೂ ಕುಯ್ದು ಕೊಟ್ಟರು. ಆಮೇಲೆ ಇಲ್ಲಿ ನಮ್ಮಮ್ಮನ ನೋಡ್ಬೋದು, ಪಾಪ ರೆಡಿನೇ ಆಗಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಸೀರೆ ಉಟ್ಕೊಳ್ಳೋಕೆ ಟೈಮೇ ಸಿಗಲಿಲ್ಲ. ನಮ್ಮ ಪಾಪ ಅದು ಏನೋಪ್ಪ ಅಳ್ತಾನೆ ಇದ್ದ. ಆಮೇಲೆ ಏನಕ್ಕಂದ್ರೆ ಅವನಿಗೆ ಒಂದು ಜನ ನೋಡಿ ಭಯ ಆಯಿತು, ಭಯ ಪಟ್ಕೊಂಡ ಅನ್ಸುತ್ತೆ. ಆಮೇಲೆ ನಿದ್ದೆ ಸರಿಯಾಗಿ ಆಗಲಿಲ್ಲ. ಏನಕ್ಕಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ಆಗೋಯ್ತು. ನಾವು ಬೆಳಗ್ಗೆ ನಾನು ಬೇರೆ 5 ಗಂಟೆಗೆ ಎದ್ಬಿಟ್ಟೆ. ನಾನು ಪಕ್ಕದಲ್ಲಿ ಮಲ್ಕೊಂಡ್ರೆ ಚೆನ್ನಾಗಿ ಮಲಗಿರ್ತಾನೆ. ನಾನು ಒಂಚೂರು ಇಲ್ಲ ಅಂದರೆ ಅದು ಹೆಂಗೆ ಗೊತ್ತಾಗ್ಬಿಡುತ್ತೋ ಗೊತ್ತಿಲ್ಲ. ನಾನು ಮೇ ಬಿ ಒಂದು 6 ಗಂಟೆಗೆ ಎದ್ಬಿಟ್ಟ ಅನ್ಸುತ್ತೆ. ಜಾಸ್ತಿ ಹೊತ್ತು ಮಲಗಲೇ ಇಲ್ಲ. ಅದರಿಂದ ಅವನಿಗೆ ನಿದ್ದೆನೂ ಸರಿಯಾಗಲಿಲ್ಲ. ಮತ್ತು ಅಳ್ತಾನೆ ಕಿರಿಕಿರಿ ಮಾಡ್ತಾ ಇದ್ದ. ನಮ್ಮ ಅಮ್ಮಂಗೆ ಬರೀ ಅವ್ನು ಎತ್ಕೊಳ್ಳೋದು ಸುಧಾರಿಸೋದು, ಹಂಗಾಗಿ ಅವ್ರು ರೆಡಿನೇ ಆಗಲಿಲ್ಲ. ಆಮೇಲೆ ಅದು ಇದು ಇವಾಗ ನಾವು ಪೂಜೆ ಕೂತ್ಕೊಂಡಾಗ ಅದು ಕೊಡಮ್ಮ ಇದು ಕೊಡಮ್ಮ ಅಂತ ಕೇಳ್ತಾ ಇದ್ವಲ್ಲ, ಅದನ್ನ ತಂದ್ಕೊಡೋದ್ರಲ್ಲ ಅವ್ರಿಗೆ ಟೈಮ್ ಆಗೋಯ್ತು. ಆಮೇಲೆ ಇಲ್ಲಿ ನೋಡ್ಬೋದು ನಾನು ರೆಡಿಯಾಗಿರೋದನ್ನ. ಇದು ಆ್ಯಕ್ಚುಲಿ ಅವನು
ಇನ್ಸ್ಟಾಗ್ರಾಮ್ಗೆ ಅಂತ ಮಾಡ್ದೆ. ನಾನು ಅದನ್ನು ಇವಾಗ ಕನ್ವರ್ಟ್ ಮಾಡಿ ಯೂಟ್ಯೂಬ್ಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಾಕಿದ್ದೀನಿ. ಇಷ್ಟೇ ರೆಡಿಯಾಗಿದ್ದು, ನಾನೇನು ಜಾಸ್ತಿ ರೆಡಿ ಆಗಲಿಲ್ಲ, ನಾರ್ಮಲಾಗಿ ಸಿಂಪಲಾಗಿ ರೆಡಿಯಾಗಿ ಬಂದೆ. ಸ್ಯಾರಿ ಎಲ್ಲ ನಾನು ಸರಿಯಾಗಿ ಉಟ್ಕೊಂಡಿದ್ದೆ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಹಾರ ಎಲ್ಲ ಹಾಕ್ಕೊಂಡಾಗ ಸ್ವಲ್ಪ ಸರಿ ಆಗಿಲ್ಲ. ಪರವಾಗಿಲ್ಲ, ಹೇಗೋ ಆಯ್ತಲ್ಲ. ಪೂಜೆ ನನಗೇನು ಅಂದ್ಕೊಂಡಿದ್ದ ಪೂಜೆ ಎಲ್ಲ ಚೆನ್ನಾಗಾಯಿತು, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಅದು ನಂಗೆ ಇಷ್ಟ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಇವರೆಲ್ಲ ಹೋದ್ರು. 4 ಗಂಟೆಗೆ ಹೋದ್ಮೇಲೆ ಮನೆಯೆಲ್ಲ ಕೆಲಸ ಮಾಡಿದ್ವಿ. ಅದೆಲ್ಲ ಆದಮೇಲೆ ನೈಟ್ ಒಂದು 8 ಗಂಟೆಗೆ ಹೋದೆ. ನಾನು ಮಲ್ಕೊಂಡು ಎದ್ಬಿಟ್ಟು ಸ್ವಲ್ಪ ಹೊತ್ತು ಐನೋರ್ಗೆ ಒಂದು ಬೆಳ್ಳಿದು ದಾನ ಮಾಡಬೇಕಿತ್ತು ತರೋಣ ಅಂತ.